ಸಂಪುಟ ಪುನರಚನೆಗೆ ಆಗ್ರಹಿಸಿ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈ ಹಿನ್ನೆಲೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್, ನಮ್ಮದು ಒಂದೇ ಅಜೆಂಡಾ, ಸಂಪುಟ ಪುನರಚನೆ ಆಗಬೇಕು. 2.5 ವರ್ಷಕ್ಕೆ ಮಾಡ್ತೀವಿ ಅಂತ ಸುರ್ಜೇವಾಲಾ ಭರವಸೆ ನೀಡಿದ್ರು. 3 ವರ್ಷ ಆಗಿದೆ, ನಮಗೂ ಅವಕಾಶ ಸಿಗಬೇಕಿದೆ. ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ಭೇಟಿ ಮಾಡಿದ್ದೇವೆ. ಸಿಎಂ ಕೂಡ ದೆಹಲಿಗೆ ಹೋಗಿ ಒತ್ತಾಯ ಮಾಡ್ತೀನಿ ಅಂದಿದ್ದಾರೆ. ಯಾರ ನೇತೃತ್ವದಲ್ಲಿ ಪುನರ್ರಚನೆ ಆಗಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ನಾವು 32 ಶಾಸಕರು ದೆಹಲಿಗೆ ಹೋಗ್ತಿದ್ದೀವಿ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಜಿ ಶಾಂತನಗೌಡ, ಪುಟ್ಟರಂಗ ಶೆಟ್ಟಿ, ಬೇಳೂರು ಗೋಪಾಲಕೃಷ್ಣ, ಷಡಾಕ್ಷರಿ, ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡರ್, ನೀನು ಲೀಡರ್ ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್, ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾವು 3 ಸರಿ 4 ಸರಿ 5 ಸರಿ ಗೆದ್ದಂತೆಲ್ಲ ಸೇರ್ಕೊಂಡು ಹೋಗ್ತಾ ಒಂದು 30 ಜನ ಏನು ಹೈಕಮಾಂಡ್ ನಮಗೊಂದು ಅವಕಾಶ ಕೊಡಿ, ಯಾರಿಗಾರ ಕೊಡಿ, ಒಂದು 3 ಜನಕ್ಕೆ. ಈಗ ಸೀನಿಯರ್ ಇದ್ದೀರಲ್ಲ, ನಾವು 3 ಸರಿ ಮೇಲೆ ಗೆದ್ದಿರೋರಿಗೆ ಒಂದು 3 ಜನಕ್ಕೆ ನಾವು ಚಂದ ಯಾರಿಗಾರ ಕೊಡಿ, ಯಾವ ಕ್ಷೇತ್ರ ಕೊಡಿ, ಯಾವ ಜಾತಿಗಾರ ಕೊಡಿ, ನಮ್ಮ ಪಕ್ಷರಿಗೆ ಕೊಡಿ ಅಂತ ಕೇಳ್ತಾರೆ. ಬೇರೆ ಎಲ್ಲಿ ಇರೋ ಚಟುವಟಿಗೆಲ್ಲ ಒಂದು ಮನವಿ ಹಾಕಿ ಬರುತ್ತೆ ಅಷ್ಟೇ, ಅರ್ಜಿ ಹಾಕಿ ಬರೋದಪ್ಪ ಇವಷ್ಟೇ. ಮಂತ್ರಿ ಮಂಡಲ ರಿಟೈರ್ಮೆಂಟ್ ಮಾಡಿ ನಮ್ಗೆಲ್ಲ ಮಂತ್ರಿ ಕೊಡಿ ಅಂತ ಚೆನ್ನಾಗಿ 2.5 ವರ್ಷದಲ್ಲೇ ಮಾಡಬೇಕಾಗಿತ್ತು. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು. ಆಗ್ಲಿಗಾಗಿ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ಈಗೆಲ್ಲ ನಾವೊಂದು 30-35 ಜನ ಹಿರಿಯ ಶಾಸಕರೆಲ್ಲ ಹೋಗಿ ಹೈಕಮಾಂಡ್ ಮನವಿ ಮಾಡಿ ಆದಷ್ಟು ಬೇಗನೆ 7 ವರ್ಷಕ್ಕಾದ್ರು ನಮ್ಗೆ ಕೊಡಿ ಅಂತ ತಿಳಿಸ್ತೀವಿ. ನಾವು ಕೇಳ್ತಾ ಇದ್ದೀವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ, ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ, ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೇವೆ ನಾವು. ಬರೀ ಸಚಿವಾಕಾಂಕ್ಷೆ ಆಕಾಂಕ್ಷೆನ ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲ. ನಮ್ಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಆದವರೆಲ್ಲ ಇದ್ದೀವಿ. ನಾವು ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದೀವಿ. 32 ಇರುವ ಸಚಿವ ಇದರಲ್ಲಿ ಒಂದಿಷ್ಟು 20 ಜನ ತೆಗೀರಿ, ಭಾಗ್ಯರಿಗೆ ಕೊಡಿ ಅಂತ ಕೇಳ್ತೇವೆ. ಈಗ ಸುಮಾರು 30 ಜನ ಶಾಸಕರು 3 ಬಾರಿ ಮತ್ತು ಅದಕ್ಕಿಂತ ಹೆಚ್ಚು ಚುನಾಯಿತರಾಗಿರ್ತಕ್ಕಂಥವ್ರು AICC ಮುಖ್ಯಸ್ಥರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ 2.5 ವರ್ಷ ಆದಮೇಲೆ ಬದಲಾವಣೆ ಮಾಡ್ತಕ್ಕಂಥ ವಾತಾವರಣ ಇತ್ತು. 3 ವರ್ಷ ಆದರೂ ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ AICC ವರಿಷ್ಠರನ್ನ, AICC ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಎಲ್ಲ ವರಿಷ್ಠರನ್ನ ಭೇಟಿ ಮಾಡಿ ರೀಶಫಲ್ ಮಾಡಿ, ಯಾರನ್ನಾದರೂ ಮಾಡಿ, ಇಂಥವ್ರನ್ನೇ ಮಾಡಬೇಕು ಅಂತ ಏನಿಲ್ಲ ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಒಂದು 25-30 ಜನ ಶಾಸಕರು, ಹಿರಿಯ ಶಾಸಕರು ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು, ಎಲ್ಲರಿಗೂ ಅವಕಾಶ ಕೊಟ್ಟು ಉತ್ತಮವಾದ ಆಡಳಿತ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ನ ಮನವಿ ಮಾಡಲಿಕ್ಕೆ ನಾವೆಲ್ಲ ಕೂಡ ದಿಲ್ಲಿಗೆ ಹೊರಟಿದ್ದೇವೆ. ಅನೇಕ ಮಂತ್ರಿಗಳು ಈಗಾಗಲೇ ಸರಿಯಾಗಿ ಕೆಲಸ ಮಾಡಿ ನಿಷ್ಕ್ರಿಯರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಅನೇಕ ಮಂತ್ರಿಗಳು ಕೂಡ ಇವತ್ತು ಸರ್ಕಾರದಲ್ಲಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ನೋವಾಗಿದೆ. ಸ್ತ್ರೀಯ ಉತ್ತಮವಾದ ಆಡಳಿತ ಕೊಡಬೇಕು. ಸಿದ್ದರಾಮಣ್ಣವರು ಒಳ್ಳೆಯ ಮುಖ್ಯಮಂತ್ರಿಗಳು, DK ಶಿವಕುಮಾರ್ ಅವರು ಕೂಡ ಒಳ್ಳೆಯ ಉಪಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಆಡಳಿತದಲ್ಲಿ ಒಳ್ಳೆಯ ಒಂದು ಈ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಆಡಳಿತ ಕೊಡಬೇಕಂತಕ್ಕಂಥ ಸಚಿವ ಸ್ಥಾನಕ್ಕಾಗಿ ಶಾಸಕರು ದೆಹಲಿ ಯಾತ್ರೆ ವಿಚಾರವಾಗಿ ಮಂಡ್ಯದಲ್ಲಿ ಮಾತನಾಡಿದ ಶಾಸಕ ಗಣಿಗ ರವಿಕುಮಾರ್, ಎಲ್ಲರಿಗೂ ಸಚಿವರಾಗಬೇಕು ಎಂಬ ಆಸೆ ಇದೆ. 4-5 ಬಾರಿ ಗೆದ್ದಿರೋರು ದೆಹಲಿಗೆ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಮಂತ್ರಿಗಿರಿ ಸಿಕ್ಕಿ ರಾಜ್ಯ ಸೇವೆ ಮಾಡಲಿ. ಸಂಪುಟ ಪುನಾರಚನೆ ಮಾಡುವುದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಮೊದಲ ಬಾರಿ ಶಾಸಕರಾದವರಿಗೂ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ಸೇರಿ 38 ಮಂದಿ ಈ ಬಗ್ಗೆ ಪತ್ರ ಕೊಟ್ಟಿದ್ದೇವೆ. 5 ಮಂದಿ ಹೊಸಬರಿಗೆ ಸಚಿವ ಸ್ಥಾನ ಕೊಡಲಿ, ಕೆಲವರನ್ನ ಬದಲಾವಣೆ ಮಾಡಿ ಹೊಸಬರಿಗೆ ಕೊಡುವುದು ಒಳ್ಳೆಯದು ಅಂತ ಹೇಳಿದ್ದಾರೆ. ಎಲ್ಲರಿಗೂ ಸಚಿವರಾಗಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿರೋರು ನಮಗೂ ಮಂತ್ರಿಗಿರಿ ಕೊಡಿ ಅಂತೇಳಿ
ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಸಿಗಲಿ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆದರೆ ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ಇನ್ನು ದೆಹಲಿಗೆ ಹೋಗುವ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ರಿಜ್ವಾನ್ ಅರ್ಷದ್, ಎಲ್ಲ ಸ್ನೇಹಿತರು ನನಗೂ ಕರೆದಿದ್ದಾರೆ, ಹೋಗ್ಬೇಕಂತ ಇದ್ದೇನೆ, ನೋಡಬೇಕು. ನಾಳೆ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತಿದ್ದೇನೆ ಅಂತ ತಿಳಿಸಿದರು. ಎಲ್ಲ ಸ್ನೇಹಿತರು, ನಾನು ಸ್ವಲ್ಪ ಕ್ಷೇತ್ರದ ಕಾರ್ಯಕ್ರಮಗಳಿದ್ದಾವೆ ಇವತ್ತು ನಾಳೆ ಬೆಳಗ್ಗೆ, ಅದು ಮುಗಿಸಿ ಹೋಗಬೇಕು ಏನೋ ಅಂತ ಯೋಚನೆ ಮಾಡಿ ಹೋಗ್ಬೇಕಂತ ಇದ್ದೀನಿ. ಬಟ್ ನೋಡಬೇಕು, ನನಗೂ ಕರೆಸಿ. ಕಾಂಗ್ರೆಸ್ ಶಾಸಕರ ದೆಹಲಿ ಪ್ರಯಾಣದ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್, ಉಪಚುನಾವಣೆ ಯಾವಾಗ ಶುರುವಾಯಿತು ಆಗಿನಿಂದ ಸರ್ಕಾರದ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಬಾಗಲಕೋಟೆಯಲ್ಲಿ ಶಿವಕುಮಾರ್ ಸೋಲಿಸಬೇಕು ಅಂತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಸೋಲಿಸಬೇಕು ಅಂತಾರೆ. ಈ ವೈಷಮ್ಯ ಯಾವ ರೀತಿ ಬೆಳೆದಿದೆ ಅಂದ್ರೆ ಯಾರೂ ಕೂಡ ಖುದ್ದು ಸರಿಯಾಗಿ ಆಡಳಿತ ನಡೆಸುವಂತಹ ಪರಿಸ್ಥಿತಿಯಲ್ಲಿಲ್ಲ. ಅರ್ಹತೆ ಇದ್ದವರನ್ನ ಮಾಡ್ಲಿ, ಅದನ್ನೆಲ್ಲ ಬಿಟ್ಟು ಇವರು ಲಾಬಿ ಮಾಡೋದು ಸರಿಯಲ್ಲ. ನನ್ನನ್ನ ಮಂತ್ರಿ ಮಾಡಿದ್ರೆ ಇಷ್ಟು ಕೋಟಿ ಕೊಡ್ತೇನೆ, ಸೋನಿಯಾ ಗಾಂಧಿಗೆ ದೆಹಲಿಯಲ್ಲಿ ಒಂದು ಮನೆ ಕೊಡಿಸ್ತೇನೆ ಅನ್ನುವಂತಹ ವ್ಯವಸ್ಥೆ ಬಂದಿದೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇದೊಂದು ಕೆಟ್ಟ ಸ್ವಭಾವ ಬೆಳೆದು ಬಿಟ್ಟಿದೆ ಅಂತ ಹೇಳಿದ್ದಾರೆ. ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದ ಅವರಾಗೆ ಮಾಡಬೇಕು. ಬಿಟ್ಟೂರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಷ್ಟು ಕೋಟಿ ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರು, ಅವ್ರು ಹೇಳ್ಕೊತ ಕೇಳ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದಿದೆ. ಜೆಡಿಎಸ್ ಬಿಜೆಪಿಯಿಂದ ಸಾಕಷ್ಟು ನಾಯಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಶಾಸಕ ಗಣಿಗ ರವಿಕುಮಾರ್ ಹೊಸ ಬಾಂಬ್ ಹಾಕಿದ್ದಾರೆ. ಮಂಡ್ಯದಲ್ಲಿ ಬಗ್ಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ. ಬಿಜೆಪಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹಲವರು ಬರ್ತಾರೆ. ಇನ್ನು 2 ತಿಂಗಳಲ್ಲಿ ಬದಲಾವಣೆ ನೋಡ್ತೀರಿ. ಕಾಂಗ್ರೆಸ್ ಅಭಿವೃದ್ಧಿ ನೋಡಿ ಸಾಕಷ್ಟು ಜನರು ಬರುವವರಿದ್ದಾರೆ. ಯಾರ್ಯಾರು ಬರ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಬದಲಾವಣೆ ಮುಂದಿನ ದಿನಗಳಲ್ಲಿ ಆಗ್ತದೆ. BJP ಮತ್ತು ಜನತಾದಳದಿಂದ ಹಲವಾರು ನಾಯಕರು, ಕಾರ್ಯಕರ್ತರು ನಮ್ಮ ಅಭಿವೃದ್ಧಿಗಳನ್ನು ಮೆಚ್ಚಿ ಬರೋರಿದ್ದಾರೆ. ಅದರ ಮನ್ವಂತರ ಇನ್ನೊಂದು 2 ತಿಂಗಳಲ್ಲಿ ನೀವು ನೋಡ್ತೀರಿ. ಭಾಳಷ್ಟು ಜನ ಕಾಂಗ್ರೆಸ್ ಸೇರೋರಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಹೇಳ್ತೀವಿ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ರಿಜ್ವಾನ್ ಅರ್ಷದ್, ರಾಜೀನಾಮೆ ಪತ್ರದಲ್ಲಿ 3ನೇ ತಾರೀಕಿದೆ, ಆದ್ರೆ ಅವರು ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. 3ನೇ ತಾರೀಕಿಗೆ ರಾಜೀನಾಮೆ ರೆಡಿ ಮಾಡಿ ಈಗ ನಮ್ಮ ಮೇಲೆ ಹೇಳಿದ್ರೆ ಹೇಗೆ? ಅಲ್ಪಸಂಖ್ಯಾತರಿಗೆ ಟಿಕೆಟ್ ತಪ್ಪಲು ಅಲ್ಪಸಂಖ್ಯಾತರೇ ಕಾರಣ. ಒಬ್ಬರ ಹೆಸರನ್ನ ಹೇಳಿ ವ್ಯಕ್ತಿ ಪರ ನಿಂತ್ರು. 3-4 ಹೆಸರನ್ನ ಕಳುಹಿಸಿಕೊಡಬಹುದಾಗಿತ್ತು. ಯಾಸಿರ್ ಪಠಾಣ್ ಒಬ್ಬರ ಹೆಸರನ್ನೇ ಯಾಕೆ ಸೂಚಿಸಬೇಕಿತ್ತು ಅಂತ ಪ್ರಶ್ನೆ ಸಹ ಮಾಡಿದ್ರು. ನಾವು ಒಬ್ಬರ ಹೆಸರನ್ನ ಕೊಟ್ಟಿರೋದು ನಮಗೆ ಹಿನ್ನಡೆಯಾಯಿತು. ಸಿಎಂ ಜೊತೆ ನಡೆದಂತಹ ಸಭೆಯಲ್ಲಿ ಅಬ್ದುಲ್ ಜಬ್ಬಾರ್ಗೆ ಕೊಡಿ, ಇಲ್ಲ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಮಹಾನ್ ನಾಯಕನೊಬ್ಬರು ಹೇಳಿದ್ರು. ಪಕ್ಷ ಎಲ್ಲ ಗಮನಿಸ್ತಾ ಇದೆ, ಪಕ್ಷವೇ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂದಿದ್ದಾರೆ. ಒಂದು ಪ್ರಚಾರ ಅಪಪ್ರಚಾರ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಯಿತು ಅಂತ ಹೇಳಿದರು. ಕಾಂಗ್ರೆಸ್ ಎಷ್ಟೇ ನಾವು ಬಲವಂತ ಮಾಡಿದ್ರು ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದು ಸಂದೇಶ ಹೋಗಿದೆ. ನಮ್ಮ ಸಮುದಾಯಕ್ಕೆ ಹೋಗಿದೆ, ಸಮಾಜಕ್ಕೂ ಹೋಗಿದೆ. ಅದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸತ್ಯ ಏನಂದರೆ, ಅಲ್ಪಸಂಖ್ಯಾತರ ಅಭ್ಯರ್ಥಿ ಆಗಬೇಕು, ಮುಸ್ಲಿಂ ಅಭ್ಯರ್ಥಿ ಆಗಬೇಕಂತ ಹೋರಾಟ ನಡೆಸಿದರೆ 3-4-5 ಹೆಸರು ಇರಬೇಕಲ್ಲ. ಕೇಳಿ ಎಲ್ಲ ಸೀನಿಯರ್ ಲೀಡರ್ಸ್ಗೆ, ಜಬ್ಬಾರ್ ಹೆಸರು ಬಿಟ್ಟು ಯಾರ ಹೆಸರು ಕೊಟ್ಟಿದ್ರಿ ನೀವು ಅಂತ ಕೇಳಿ, ಒಂದು ಹೆಸರು ಹೇಳ್ಬಿಡು. ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅಂಗೀಕರಿಸಿದ್ದಾರೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ರು. ಸದ್ಯ ಇಂದು ಅವರ ರಾಜೀನಾಮೆಯನ್ನ ಡಿಕೆ ಶಿವಕುಮಾರ್ ಅಂಗೀಕರಿಸಿದ್ದು, ಹೊಸ ಅಧ್ಯಕ್ಷರ ನೇಮಕದ ಬಳಿಕ ಪದಾಧಿಕಾರಿಗಳ ನೇಮಕ ಮಾಡಲಿದ್ದಾರೆ.
ಪಾದಚಾರಿಗಳ ಮೇಲೆ ಓಮಿನಿ ಹರಿದು ಮಹಿಳೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರು ಸಮೀಪದ ಕೊಲ್ಪದ ಬೈಲು ಎಂಬಲ್ಲಿ ನಡೆದಿದೆ. ಮಂಗಳೂರಿನಿಂದ ಬೆಳ್ತಂಗಡಿ ಕಡೆಗೆ ಸಾಗ್ತಾ ಇದ್ದ ಓಮಿನಿ ಕೊಲ್ಪದ ಬೈಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಾದಚಾರಿಗಳ ಮೇಲೆ ಹರಿದ ಪರಿಣಾಮ 4ರಲ್ಲಿ ಒಬ್ಬರಿಗೆ ಗಂಭೀರ ಗಾಯವಾಗಿದೆ. ಇನ್ನು ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇರಾನ್ ಅಮೆರಿಕ ನಡುವೆ ನಡೆದ ಸಂಧಾನ ಸಭೆ ವಿಫಲವಾಗಿದೆ. 21 ಗಂಟೆಗಳ ಮ್ಯಾರಥಾನ್ ಮಾತುಕತೆ ವಿಫಲಗೊಂಡಿದೆ. ಹೀಗಾಗಿ ಇಸ್ಲಾಮಾಬಾದ್ನಿಂದ ಯುಎಸ್ ನಿಯೋಗ ನಿರ್ಗಮಿಸಿದೆ. ಶಾಂತಿ ಸಭೆಯಲ್ಲಿ ಪರಮಾಣು ಶಸ್ತ್ರಾಸ್ತ್ರ ತ್ಯಾಗಕ್ಕೆ ಇರಾನ್ ಒಪ್ಪಿಗೆ ನೀಡಿಲ್ಲ. ಹರ್ಮುಜ್ ಮೇಲಿನ ಹಿಡಿತ ಸಡಿಲಿಕೆಗೂ ಇರಾನ್ ಒಪ್ಪಿಲ್ಲ. ಹೀಗಾಗಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇಸ್ಲಾಮಾಬಾದ್ನಿಂದ ನಿರ್ಗಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಇದು ಅತ್ಯಂತ ಕೆಟ್ಟ ಸುದ್ದಿ ಅಂತ ಹೇಳ್ತೇನೆ. ಇರಾನ್ ಅಮೆರಿಕ ನಡುವೆ ಒಪ್ಪಂದ ಆಗಿಲ್ಲ. ಇದು ಅಮೆರಿಕಕ್ಕಿಂತ ಇರಾನ್ಗೆ ಹೆಚ್ಚು ಕೆಟ್ಟ ಸುದ್ದಿ. ಅಮೆರಿಕದ ನಿಲುವು ಸ್ಪಷ್ಟವಾಗಿ ತಿಳಿಸಲಾಗಿದೆ. 21 ಗಂಟೆಗಳ ಮಾತುಕತೆ ಅಂತಿಮವಾಗಿ ಸ್ಥಗಿತಗೊಂಡಿದೆ ಅಂತ ತಿಳಿಸಿದರು. ಸಂಧಾನ ಸಭೆ ವಿಫಲವಾದ ಹಿನ್ನೆಲೆ ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡುವುದು ಫಿಕ್ಸ್ ಆಗಿದೆ. ಮಾತುಕತೆ ವಿಫಲವಾದರೆ ದಾಳಿ ಮಾಡ್ತೇವೆ ಅಂತ ಟ್ರಂಪ್ ಹೇಳಿದ್ರು. ಈಗ ಸಂಧಾನ ವಿಫಲವಾಗಿರೋದ್ರಿಂದ ಉಗ್ರ ದಾಳಿ ನಡೆಸುವಂತಹ ಸಾಧ್ಯತೆ ಇದೆ. ಕೊಲ್ಲಿ ಯುದ್ಧದಿಂದ ಮತ್ತೆ ಜಾಗತಿಕವಾಗಿ ಸಮಸ್ಯೆ ಎದುರಾಗುವ ಸಮಸ್ಯೆ ಇದೆ. ತೈಲ ಅನಿಲ ಅಭಾವ, ಆರ್ಥಿಕ ಸಂಕಷ್ಟ ಮತ್ತೆ ಎದುರಾಗುವ ಸಾಧ್ಯತೆ ಇದೆ. ಹೋಟೆಲ್ ಸಂಘದಿಂದ ಬಯೋಗ್ಯಾಸ್ ಘಟಕ ಪ್ರಾರಂಭಿಸಲು ಚಿಂತನೆ ನಡೆಸಲಾಗಿದೆ ಅಂತ ಬೆಂಗಳೂರು ಹೋಟೆಲ್ ಗೌರವಾಧ್ಯಕ್ಷ ಪಿಸಿ ರಾವ್ ಮಾಹಿತಿ ಕೊಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಸುಧಾರಿಸ್ತಾ ಇದೆ. ಆದರೂ ಬಯೋಗ್ಯಾಸ್ ಘಟಕ ಪ್ರಾರಂಭಿಸುವ ಬಗ್ಗೆ ಪ್ಲಾನ್ ನಡೀತಾ ಇದೆ. ಹೋಟೆಲ್ಗಳಿಂದ ಉತ್ಪತ್ತಿ ಆಗುವ ಕಸದ ಮೂಲಕ ಬಯೋಗ್ಯಾಸ್ ಆರಂಭಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯ ಸರಿಪಡಿಸಲು ಇದು ಸಹಕಾರಿಯಾಗಲಿದೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಉಪಯೋಗಿಸುವ ಇಂಡಕ್ಷನ್ ಸ್ಟವ್, ಸೌದೆ ಒಲೆ ಮತ್ತು ಇನ್ನಿತರ ಉಪಕರಣಗಳನ್ನು ಮುಂದುವರಿಸುತ್ತಿದ್ದೇವೆ. ಇದರ ಜೊತೆಗೆ ನಮ್ಮ ಹೋಟೆಲ್ ಕಸವನ್ನು ಉಪಯೋಗಿಸಿ ನಮ್ಮದೇ ಆದಂಥ BPMP ಜೊತೆ ಸಂಯೋಜಿತರಾಗಿ ಬಯೋಗ್ಯಾಸ್ ಘಟಕವನ್ನು ಇನ್ನೊಂದು 6 ತಿಂಗಳಿನ ಒಳಗಡೆ ಪ್ರಪ್ರಥಮವಾಗಿ ದೇಶದಲ್ಲಿಯೇ ಹೋಟೆಲ್ ಸಂಘದ ಮುಖಾಂತರ ಪ್ರಾರಂಭವಾಗಲಿದೆ. ಇದರ ಬಗ್ಗೆ ಹೆಚ್ಚಿನ ಚಿಂತನ ಮಂಥನ ಮಾಡಲಿದ್ದೇವೆ. ಗ್ಯಾಸ್ ಸಿಲಿಂಡರ್ ಅಭಾವವನ್ನು ಖಂಡಿಸಿ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ನಗರದ ಆರ್ ಗೇಟ್ ಬಳಿ ಟಾಂಗಾ ಗಾಡಿಯಲ್ಲಿ ಸಿಲಿಂಡರ್ ಇಟ್ಕೊಂಡು ಟಾಂಗಾ ಗಾಡಿಯಲ್ಲಿ ಆಟೋ ಎಳೆದು ಪ್ರತಿಭಟನೆ ಮಾಡಿದ್ದಾರೆ. ಕೂಡಲೇ ಆಟೋಗಳಿಗೆ ಗ್ಯಾಸ್ ಪೂರೈಕೆ ಮಾಡುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಬೀದಿ ನಾಯಿಗಳನ್ನು ಬಲವಂತವಾಗಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ಈ ವಿಚಾರವಾಗಿ ಸ್ಯಾಂಡಲ್ವುಡ್ ನಟಿ ರಮ್ಯಾ ಕಣ್ಣೀರು ಹಾಕಿದ್ದಾರೆ. ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆ ವೇಳೆ ಬೀದಿ ನಾಯಿಗಳ ನಿರಂತರ ಹಿಂಸೆಯನ್ನು ನೆನೆದು ರಮ್ಯಾ ಭಾವುಕರಾದರು. I honestly didn't know about this when it happened, and I think it was 21 ಬೀದಿ ನಾಯಿಗಳು ನಾಪತ್ತೆಯಾಗಿರುವ ಘಟನೆ ಬೆಂಗಳೂರಿನ ಕಗ್ಗದಾಸಪುರದ ಡಿಆರ್ಡಿಒ ಲೇಔಟ್ನಲ್ಲಿ ನಡೆದಿದೆ. ಡಿಆರ್ಡಿಒ ಲೇಔಟ್ನಲ್ಲಿ ಟ್ರಕ್ನಲ್ಲಿ ನಾಯಿಗಳನ್ನು ಸಾಗಿಸಲಾಗ್ತಾ ಇತ್ತು. 3 ನಾಯಿಗಳ ಕಾಲು ಬಾಯಿಯನ್ನ ಕಟ್ಟಿಹಾಕಿ ಸಾಗಿಸ್ತಾ ಇದ್ರು. ಈ ವೇಳೆ ಡಿಆರ್ಡಿಒ ಲೇಔಟ್ನ ನಿವಾಸಿಗಳೇ ನಾಯಿಗಳನ್ನು ರಕ್ಷಣೆ ಮಾಡಿದ್ರು. ಈಗ ಅದೇ ಆವರಣದಲ್ಲಿ 20ಕ್ಕೂ ಹೆಚ್ಚು ನಾಯಿಗಳು ಕಣ್ಮರೆಯಾಗಿವೆ. ನಾಯಿಗಳನ್ನು ಸೆರೆ ಹಿಡಿದು ಕೊಂದು ಹಾಕಿದ್ದಾರೆ ಅಂತ ಲೇಔಟ್ನ ನಿವಾಸಿಗಳು ಆರೋಪಿಸಿದ್ದಾರೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡಿದ್ದಾರೆ. ಶೋಲಾರಣ್ಯದಲ್ಲಿ ಎಲ್ಲೆಂದರಲ್ಲಿ ಓಡಾಡ್ತಿದ್ದಾರೆ. ಅಪಾಯದ ಗುಡ್ಡಗಾಡು ಪ್ರದೇಶದಲ್ಲಿ ಟ್ರಕ್ಕಿಂಗ್ ಮಾಡ್ತಿದ್ದಾರೆ. ಹೀಗಾಗಿ ಸ್ಥಳೀಯರು ನಿಗದಿತ ಪ್ರವಾಸಿ ಸ್ಥಳಗಳಲ್ಲಿ ಮಾತ್ರ ಅವಕಾಶವನ್ನು ನೀಡಿ ಎಲ್ಲೆಂದರಲ್ಲಿ ಓಡಾಟವನ್ನು ಮಾಡಿದರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ. ಈಗಾಗಲೇ ಕೇರಳ ಬಾಲಕಿ ಶ್ರೀನಂದ ಸಾವಿನ ಪ್ರಕರಣದಿಂದಾಗಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ಈಗ ಇದೇ ಸ್ಥಳದಲ್ಲಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಓಡಾಡುತ್ತಾ ಹುಚ್ಚಾಟ ಮಾಡ್ತಾ ಇದ್ದು ಅಧಿಕಾರಿಗಳಿಗೆ ತಲೆನೋವು ತರಿಸಿದೆ.
ಚಿಕ್ಕಮಗಳೂರಲ್ಲಿ ಕೌನ್ಸಿಲರ್ ಜೊತೆ ಆಟೋ ಡ್ರೈವರ್ ಹೆಂಡತಿ ಸಿಕ್ಕಿಬಿದ್ದಿದ್ದಾಳೆ. ಅನೈತಿಕ ಸಂಬಂಧ ಪ್ರಶ್ನೆ ಮಾಡಿದ ಪತಿ ಚಂದ್ರಶೇಖರ್ ಮೇಲೆ ಪತ್ನಿ ಪವಿತ್ರ ಹಾಗೂ ನಗರಸಭೆ ಸದಸ್ಯ ಲಕ್ಷ್ಮಣ್ನಿಂದ ಹಲ್ಲೆ ಮಾಡಲಾಗಿದೆ. ಕುಂಬಾರ ಬೀದಿಯ ನಡು ರಸ್ತೆಯಲ್ಲೇ ದೊಣ್ಣೆ ಹಿಡಿದು ಚಂದ್ರಶೇಖರ್ ಮೇಲೆ ಹಲ್ಲೆ ನಡೆಸಿದ ಫೋಟೋಗಳು ವೈರಲ್ ಆಗಿದೆ. ಬಸವನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಲೋಕಸಭೆ ಸಂಸತ್ತಿನಲ್ಲಿ ಏಪ್ರಿಲ್ 16ರಿಂದ 18ರವರೆಗೆ ನಾರಿ ಶಕ್ತಿ ವಂದನಾ ಅಧಿನಿಯಮಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಧಿವೇಶನ ನಡೆಯಲಿದೆ. ಪಕ್ಷದ ನಿರ್ದೇಶನದ ಪ್ರಕಾರ ಕೇಂದ್ರ ಸಚಿವರು ಸೇರಿದಂತೆ ಎಲ್ಲ ಸಂಸದರು 3 ದಿನ ಅಧಿವೇಶನದಲ್ಲಿ ಹಾಜರಿರಬೇಕು ಅಂತ ಬಿಜೆಪಿ ವಿಪ್ ಜಾರಿ ಮಾಡಿದೆ. ಇನ್ನೊಂದೆಡೆ ಮಹಿಳಾ ಮೀಸಲಾತಿ ಮಸೂದೆಗೆ ತಿದ್ದುಪಡಿಗಳನ್ನು ಒಂದೇ ಧ್ವನಿಯಲ್ಲಿ ಅಂಗೀಕರಿಸುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ಅಂಗೀಕಾರ ವಿಚಾರವಾಗಿ ಕಾರವಾರದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ನಾಳಿದ್ದು ವಿಶೇಷ ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಅಂಗೀಕಾರ ಆಗಲಿದೆ. ಕಳೆದ ಹಲವಾರು ವರ್ಷದಿಂದಲೂ ಬೇಡಿಕೆ ಇತ್ತು. ಈಗ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರ ಆಗ್ತಾ ಇರುವುದು ಬಹಳ ಸಂತಸ ತಂದಿದೆ. ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ತಿಳಿಸಿದ್ದಾರೆ. ವಿಶೇಷವಾದ ಒಂದು ಅಧಿವೇಶನವನ್ನು ನಮ್ಮ ನೆಚ್ಚಿನ ಪ್ರಧಾನಿಯವರು ಕರೆದಿದ್ದಾರೆ. ಮಹಿಳಾ ಮೀಸಲಾತಿ 33% ಇದೇನು ನಮಗೆ ಅಂಗೀಕಾರ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ದೇಶಾದ್ಯಂತ ಆದಂಥ ಮಹಿಳೆಯರಿಗೆ ಶುಭ ಸಂದೇಶವನ್ನು ಕೊಟ್ಟಿರುವಂಥ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೆ ನಾವು ನಮ್ಮೆಲ್ಲ ಭಾರತೀಯರ ನಾರಿಯರ ಕಡೆಯಿಂದ ಅನೇಕ ಧನ್ಯವಾದಗಳನ್ನು ನಾವು ಮಹಿಳೆಯರು ಹೇಳ್ತಾ ಇದ್ದೇವೆ. 33% ಕೊಟ್ಟರು ಕೂಡ ಅದೆಷ್ಟೋ ನನ್ನ ಮಹಿಳೆಯರು ಮನೆಯಿಂದ ಹೊರಗೆ ಬಂದು ಕೆಲಸ ಮಾಡುವಂತಾಗ್ತದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಈ ಭಾಳ ಒಂದು 33% ಮೀಸಲಾತಿ ಭಾಳ ಒಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಸಂತೋಷ ಆಗ್ತದೆ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ. ಕಾರಿನಲ್ಲಿದ್ದ 30 ಲಕ್ಷ ಹಣವನ್ನ ದರೋಡೆ ಮಾಡಿರುವಂತಹ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬಾಳಂಬಿಡ ಗ್ರಾಮದಲ್ಲಿ ನಡೆದಿದೆ. ಕಾರ್ ನಿಲ್ಲಿಸಿ ಹೊರಗಿಳಿದ ಕ್ಷಣದಲ್ಲೇ ದಾಳಿ ನಡೆಸಿ ಕಳ್ಳರು ಹಣ ದರೋಡೆ ಮಾಡಿದ್ದಾರೆ. ಶಿರಸಿಯ ಅಬ್ದುಲ್ ರಹೀಂ ಸಿಕ್ಕಲಗಾರ ಮೇಲೆ ಹಲ್ಲೆ ನಡೆಸಿ ಕಾರಿನಲ್ಲಿದ್ದ 30 ಲಕ್ಷ ಹಣವನ್ನ ದೋಚಿ 2 ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ. ಪ್ರೀತಿಸಿದವಳ ಕಿಡ್ನಾಪ್ ಮಾಡಿ ಅತ್ತೆಗೆ ಚಾಕು ಹಾಕಿದ ಪ್ರಕರಣ ಸಂಬಂಧಪಟ್ಟಂಗೆ ಚಿಕಿತ್ಸೆ ಫಲಿಸದೆ ಅತ್ತೆ ಮಾಗೇಶ್ವರಿ ಮೃತಪಟ್ಟಿದ್ದಾರೆ. ಮಾರ್ಚ್ 25ರಂದು ಆಡುಗೋಡಿ ಮನೆಯಲ್ಲಿ ಘಟನೆ ನಡೆದಿತ್ತು. ಮಾಗೇಶ್ವರಿ ಅಣ್ಣನ ಮಗ ಕಿರಣ್ಗೆ ಮದುವೆಯಾಗಿತ್ತು. ಆದರೂ ಮಾಗೇಶ್ವರಿ ಸಂಬಂಧಿ ಚಾರುಲತಾಳನ್ನ ಕರೆದುಕೊಂಡು ಹೋಗಿದ್ದ. ಕೆಲ ದಿನಗಳ ಹಿಂದೆ ಕಿರಣ್ ಬಿಟ್ಟು ಚಾರುಲತಾ ಬಿಟ್ಟು ಬಂದಿದ್ದು. ಹೀಗಾಗಿ ಆಕೆಯನ್ನ ಹುಡುಕಿಕೊಂಡು ಕಿರಣ್ ಬಂದಿದ್ದ. ಆಕೆಯನ್ನ ಬಲವಂತವಾಗಿ ಕಿಡ್ನಾಪ್ ಮಾಡಿ ಕರೆದೊಯ್ಯಲು ಯತ್ನಿಸಿದ್ದ. ಈ ವೇಳೆ ತಡೆಯಲು ಬಂದ ವೃದ್ಧೆ ಮಾಗೇಶ್ವರಿ ಮೇಲೆ ಚಾಕುವಿನಿಂದ ಇರಿದಿದ್ದ. ಸದ್ಯ ಇವತ್ತು ಚಿಕಿತ್ಸೆ ಫಲಿಸದೆ ಮಾಗೇಶ್ವರಿ ಮೃತಪಟ್ಟಿದ್ದು. ಈ ಘಟನೆ ಸಂಬಂಧ ಮಣಿಕಿರಣ್, ಅಭಿಷೇಕ್, ಮುನಿರಾಜ್, ಮಣಿವಣ್ಣನ್ ಬಂಧನ ಮಾಡಲಾಗಿದೆ. ರಾಬರಿ ಮಾಡ್ತಾ ಇದ್ದ 2 ನಟೋರಿಯಸ್ ಕಳ್ಳರನ್ನ ಜಿಗಣಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದ ಜಿಗಣಿಯಲ್ಲಿ ಕೃಷ್ಣ ಅಲಿಯಾಸ್ ಕಳ್ಳಕೃಷ್ಣ, ನವೀನ್ ಅಲಿಯಾಸ್ ಕಾಳಪ್ಪನನ್ನ ಬಂಧನ ಮಾಡಲಾಗಿದೆ. ಯಾರಂಡಹಳ್ಳಿ ಸಮೀಪ ಸುಂದರ್ ರಾಜ್ ಅನ್ನೋರನ್ನ ಬೆದರಿಸಿ 1 ಲಕ್ಷಕ್ಕೂ ಹೆಚ್ಚು ಹಣ ಕದ್ದು ಪರಾರಿಯಾಗಿದ್ರು. ಸದ್ಯ ಈ ಬಗ್ಗೆ ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರು ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಧಾರವಾಡದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಫೈರೋಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಉಪ್ಪಿನ ಬೆಟಗೇರಿ ಬಳಿ ತಡರಾತ್ರಿ ಆರೋಪಿಗಳನ್ನು ಧಾರವಾಡ ಪೊಲೀಸರು ಬಂಧಿಸಿದ್ದಾರೆ. 5 ಕೊಲೆ ಆರೋಪಿಗಳು ಮತ್ತು ಸಂಚು ರೂಪಿಸಿದ 3 ಇದ್ದಾರೆ. ಹಂತಕರು ಧಾರವಾಡ ಬೆಳಗಾವಿ ಗಡಿ ಭಾಗದಲ್ಲಿ ಫೈರೋಜ್ ಮೊಬೈಲ್ ಅನ್ನು ಬಿಸಾಕಿ ಹೋಗಿದ್ರು. ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿದಾಗ ಗಡಿ ಪ್ರದೇಶದಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಉಪ್ಪಿನ ಬೆಟಗೇರಿಯ A1 ಆರೋಪಿ ಮೊಹಮ್ಮದ್ ಶಾ ಸಂಬಂಧಿಕರ ಮನೆಯಲ್ಲಿದ್ದವರು ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬನಿಗಾಗಿ ಶೋಧ ನಡೀತಾ ಇದೆ. ಇನ್ನು ಧಾರವಾಡದಲ್ಲಿ ಕಾಂಗ್ರೆಸ್ನ ಯುವ ಮುಖಂಡ ಫೈರೋಜ್ ಕೊಲೆ ಪ್ರಕರಣದ ಬಗ್ಗೆ ಹುಬ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಮೊನ್ನೆ ರಾತ್ರಿ ದುಷ್ಕರ್ಮಿಗಳು ಫೈರೋಜ್ ಪಠಾಣ್ ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಅನುಮಾನಾಸ್ಪದ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದೇವೆ. ಯಾವ ಕಾರಣಕ್ಕಾಗಿ ಯಾರೆಲ್ಲ ಸೇರಿ ಕೊಲೆ ಮಾಡಿದ್ರು ಅನ್ನೋದು ತನಿಖೆ ಬಳಿಕ ಗೊತ್ತಾಗಲಿದೆ. ಸದ್ಯ 6-7 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೇವೆ ಎಂದಿದ್ದಾರೆ. ಮೊನ್ನೆ ರಾತ್ರಿ ಸುಮಾರು 9:30-10 ಗಂಟೆ ಸಮಯದಲ್ಲಿ ಫೈರೋಜ್ ಪಠಾಣ್ ಅನ್ನುವಂಥ ಒಬ್ಬ 32 ವರ್ಷದ ಯುವಕನಿಗೆ ಅವನ ಮನೆಗೆ ನುಗ್ಗಿದಂಥ ಕೆಲ ದುಷ್ಕರ್ಮಿಗಳು ಹಲ್ಲೆ ಮಾಡಿದರು. ಆ ಹಲ್ಲೆಯಿಂದ ಅವರು ಮೃತ ಹೊಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಮತ್ತು ಮೊನ್ನೆ ಇವತ್ತು ಪ್ರಯತ್ನ ಮಾಡಿ ಸಸ್ಪೆಕ್ಟ್ಸ್ ಯಾರಿದ್ದರು ಅವರ ಕೆಲವರನ್ನು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ದೀವಿ. ಯಾವ ಕಾರಣಕ್ಕಾಗಿ ಮಾಡಿದರು, ಯಾರೆಲ್ಲ ಸೇರಿ ಮಾಡಿದರು ಅನ್ನೋಂಥ ಡೀಟೇಲ್ಸು ನಮ್ಮ
ತನಿಖೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕ ನಂತರ ನಿಮಗೆ ತಿಳಿಸಿ. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ನಿಧನಗೊಂಡಿದ್ದಾರೆ. ಆಶಾ ಭೋಸ್ಲೆ ಅವರಿಗೆ ನಿನ್ನೆ ಹೃದಯಾಘಾತವಾಗಿತ್ತು. ತಕ್ಷಣ ಅವರನ್ನ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದಿದ್ದಾರೆ. ಪಾಪ್, ಗಜಲ್, ಶಾಸ್ತ್ರೀಯ ಸಂಗೀತದಲ್ಲಿ ಭೋಸ್ಲೆ ಫೇಮಸ್ ಆಗಿದ್ದರು. ಹಿಂದಿಯಷ್ಟೇ ಅಲ್ಲ, ಕನ್ನಡ, ಮರಾಠಿ, ಬೆಂಗಾಲಿ, ತೆಲುಗು ಗೀತೆಗಳನ್ನು ಕೂಡ ಹಾಡಿದ್ರು. ಕನ್ನಡದ ದೂರದ ಬೆಟ್ಟ ಸಿನಿಮಾದ ಸವಾಲು ಹಾಕಿ ಸೋಲಿಸಿ ಎಲ್ಲರ ಎಂಬ ಹಾಡು ಆಗಿನ ಕಾಲದಲ್ಲಿ ಪ್ರಖ್ಯಾತಿ ಪಡೆದಿತ್ತು. ಇನ್ನು ಆಶಾ ಭೋಸ್ಲೆ ಅಂತಿಮ ದರ್ಶನ ಪಡೆಯೋಕೆ ಕಲಾವಿದರು ಆಗಮಿಸ್ತಾ ಇದ್ದು ನಾಳೆ ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ನೀಡ್ತಾ ಇದ್ರು. ಬಳಿಕ ಶಿವಾಜಿ ಪಾರ್ಕ್ನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಮಹಾರಾಷ್ಟ್ರದ ಸಾಂಗ್ಲಿಯ ಗೋರ್ ಗ್ರಾಮದಲ್ಲಿ 1933ರಂದು ಆಶಾ ಭೋಸ್ಲೆ ಜನಿಸಿದ್ರು. ಆಶಾ ಭೋಸ್ಲೆ ಪಂಡಿತ್ ದೀನನಾಥ್ ಮಂಗೇಶ್ಕರ್ ದಂಪತಿಯ 3ನೇ ಮಗಳು. 8 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗಕ್ಕೆ ಗಾಯಕಿಯಾಗಿ ಆಶಾ ಭೋಸ್ಲೆ ಕೊಡುಗೆ ನೀಡಿದ್ರು. ಕೋಟ್ಯಾಂತರ ಅಭಿಮಾನಿಗಳನ್ನ ರಂಜಿಸಿದ್ರು. ಸಾವಿರಾರು ಹಾಡುಗಳ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿರುವ ಆಶಾ ಭೋಸ್ಲೆಗೆ 2000ನೇ ಇಸ್ವಿಯಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, 2008ರಲ್ಲಿ ಪದ್ಮ ವಿಭೂಷಣ ಗೌರವ, ಅತ್ಯುತ್ತಮ ಹಿನ್ನೆಲೆ ಗಾಯಕಿಯಾಗಿ 2 ಬಾರಿ ಪ್ರಶಸ್ತಿ, 2 ಬಾರಿ ರಾಷ್ಟ್ರ ಪ್ರಶಸ್ತಿ, 7 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಫಿಲ್ಮ್ ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ ಲಭಿಸಿದೆ. ಇನ್ನು ಆಶಾ ಭೋಸ್ಲೆ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ವ್ಯಕ್ತಪಡಿಸಿದರು. ಭಾರತೀಯ ಚಿತ್ರರಂಗದ ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರ ನಿಧನದಿಂದ ದುಃಖಿತನಾಗಿದ್ದೇನೆ. ಸುಮಾರು 12,000ಕ್ಕೂ ಅಧಿಕ ಹಾಡುಗಳ ಮೂಲಕ ಸಂಗೀತ ಪ್ರಿಯರನ್ನ ರಂಜಿಸಿದ್ದ ಸಂರಾಜ್ಞೆಯನ್ನ ಕಳೆದುಕೊಂಡು ಚಿತ್ರರಂಗ ಬಡವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಿ ಮೋದಿ, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಸಂತಾಪ ಸೂಚಿಸಿದ್ದಾರೆ. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ನಿಧನಕ್ಕೆ ಶಾಸಕ ರಿಜ್ವಾನ್ ಅರ್ಷದ್ ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದೇಶಕ್ಕೆ ಭರಿಸಲಾರದ ನಷ್ಟ, ಸಾಂಸ್ಕೃತಿಕ ಲೋಕದ ಪ್ರಮುಖರ ನಿಧನ ನಷ್ಟ ತಂದಿದೆ ಅಂತ ಸಂತಾಪ ಸೂಚಿಸಿದ್ದಾರೆ. ಆಶಾ ಭೋಸ್ಲೆ ಇವತ್ತು ನಿಧನರಾಗಿದ್ದಾರೆ ಅಂತ ಈ ದೇಶಕ್ಕೆ ಮನೋರಂಜನಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಒಂದು ಕೊಡುಗೆ, ಸಾವಿರಾರು ಗೀತೆಗಳನ್ನು ಹಾಡಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಸಹೋದರಿ ಕೂಡ. ಸೊ ಅವರ ನಿಧನ ಆಗಿರತಕ್ಕಂಥದ್ದು ನಮಗೆ ಅಲ್ಲಿ ಈ ದೇಶಕ್ಕೆ ದುಃಖದ ಸಂಗತಿ. ಇನ್ನು ಆಶಾ ಭೋಸ್ಲೆ ನಿಧನಕ್ಕೆ ನಟ ರಾಘವೇಂದ್ರ ರಾಜ್ಕುಮಾರ್ ಕೂಡ ಸಂತಾಪ ಸೂಚಿಸಿದ್ದಾರೆ. ಅಪ್ಪಾಜಿ ನಿಧನರಾದ ದಿನವೇ ಅವರನ್ನ ಕಳೆದುಕೊಂಡಿದ್ದೇವೆ. ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ಒಂದೇ ದಿನ ಕಳೆದುಕೊಂಡಿದ್ದೇವೆ. ನಮ್ಮ ತಂದೆ ಆಶಾ ಭೋಸ್ಲೆ ಅವರ ದೊಡ್ಡ ಅಭಿಮಾನಿಯಾಗಿದ್ರು. ನಮ್ಮ ತಂದೆಗೆ ಅವರ ಹಾಡುಗಳು ಅಂದ್ರೆ ಬಹಳ ಇಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದಿದ್ದಾರೆ. ಅವ್ರ ಹಾಡುಗಳು ತುಂಬ ಕೇಳಿದ್ವಿ, ದೊಡ್ಡ ಫ್ಯಾನ್ ಅವ್ರಿಗೆ. ಅವರು ಅಂತಷ್ಟು ಒಂದು ಕಡೆ ಲತಾ ಮಂಗೇಶ್ಕರ್ ಇದ್ದರು, ಒಂದು ಕಡೆ ಆಶಾ ಭೋಸ್ಲೆ ಜೊತೆಗೆ ಹಂಗೆ ಫೇಮಸ್ ಆದರು. ಆಶಾ ಭೋಸ್ಲೆ ತುಂಬ ವೆರೈಟೀಸಾಗಿ ಆಡ್ತಿದ್ರು. ಒಂದೇ ಸಾಫ್ಟ್ ಸಾಂಗ್ ಅಲ್ಲದೆ ಕ್ಲಬ್ ಸಾಂಗ್ಗಳು ಎಲ್ಲ ಥರ ಸಾಂಗ್ ಹಾಡ್ತಾಯಿದ್ರು. ನಮ್ಮ ತಂದೆಗೆ ಭಾಳ ಇಷ್ಟ ಆಶಾ ಭೋಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ, ಅವ್ರನ್ನೆಲ್ಲ ನಾವು ನೋಡಿಲ್ಲ. ಇಂಡಸ್ಟ್ರಿಗೆ ತುಂಬ ದೊಡ್ಡ ಲಾಸು. ಸರಸ್ವತಿ ಅವರು ವಿದ್ಯೆಯಲ್ಲಿ, ಹಾಡಲ್ಲಿ ಸರಸ್ವತಿ ಅವರು. ಇಂಡಿಯನ್ ಇಂಡಸ್ಟ್ರಿ ಅವ್ರು ಬಿಟ್ಟು ನಾವು ಮಾತಾಡೋಕ್ಕೆ ಆಗಲ್ಲ ಹಾಡಲ್ಲಿ. ಹುಬ್ಬಳ್ಳಿಯ ಆನಂದ ನಗರದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಮಗಾರ ಹರಳಯ್ಯ ಸುಧಾರಣಾ ಸಮಿತಿ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದು, ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಇಮ್ರಾನ್ ಎಲಿಗಾರ್ ಚಾಲನೆ ಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ವೆಂಕಟೇಶ್ ಕಾಟವೆ, ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ ಮತ್ತಿತರರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ 2ನೇ ವರ್ಷದ ಶ್ರೀರಾಮೋತ್ಸವ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀರಾಮ ಸೇವಾ ಸಮಿತಿ ಸಹಯೋಗದಲ್ಲಿ ಬೈಕ್ ರ್ಯಾಲಿ ನಡೆದಿದ್ದು, ಶ್ರೀ ವೀರಾಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಗಿದೆ. ಬೈಕ್ ಯಾತ್ರೆ ವೇಳೆ ರಾಮನ ಘೋಷಣೆಗಳನ್ನು ಕೂಗುವ ಮೂಲಕ ರಾಮೋತ್ಸವ ಜಾಥಾ ಅದ್ದೂರಿಯಾಗಿ ನಡೆದಿದೆ. ಕ್ಯಾನ್ಸರ್ ಬಾಧಿತರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ಕೊಡುವ ಉದ್ದೇಶದಿಂದ ನೂತನ ARC ಕ್ಯಾನ್ಸರ್ ಹಾಸ್ಪಿಟಲ್ ಲೋಕಾರ್ಪಣೆಯಾಗಿದೆ.
ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ನೂತನ ಎಆರ್ಸಿ ಆಸ್ಪತ್ರೆ ಪ್ರಾರಂಭವಾಗಿದ್ದು, ಆಸ್ಪತ್ರೆಯನ್ನು ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಉದ್ಘಾಟಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಬಿಪಿಎಲ್ ಸ್ಕೀಮ್ನಡಿ ರೇಡಿಯೋಥೆರಪಿ ಸೇವೆ ನೀಡಲಾಗುತ್ತೆ. ಆಧುನಿಕ ರೇಡಿಯೋಥೆರಪಿ ತಂತ್ರಜ್ಞಾನದೊಂದಿಗೆ ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ ಹಾಗೂ ರೇಡಿಯೇಷನ್ ಥೆರಪಿ ಒಂದೇ ಕೇಂದ್ರದಲ್ಲಿ ಲಭ್ಯವಿರುತ್ತೆ. ಕಾರ್ಯಕ್ರಮದಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್, ಎಆರ್ಸಿ ಕ್ಯಾನ್ಸರ್ ಹಾಸ್ಪಿಟಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶ್ರೀ ಹರಿ ಆರ್ ಶಾಪೂರ್ ಸೇರಿ ಇತರರು ಭಾಗಿಯಾಗಿದ್ದರು. ARC Cancer Center Hospital. This is basically mainly for the middle class, where affordability ಇವಾಗ ಯಾಕಂದರೆ ಬೆಂಗಳೂರಲ್ಲಿರೋದು ಕಿಡ್ವಾಯಿ ಇಲ್ಲ ಅಂದರೆ ಕಾರ್ಪೊರೇಟ್ ಹಾಸ್ಪಿಟಲ್. ಮಿಡಲ್ ಕ್ಲಾಸ್ಗೆ ಈ ಹಾಸ್ಪಿಟಲ್ ಮಾಡಿರೋದು. ಈ ರೇಡಿಯೇಷನ್ ಥೆರಪಿಗೆ ನಾವು ಬಿ ಪಿ ಎಲ್ ಆಯುಷ್ಮಾನ್ ಭಾರತ್ ಸ್ಕೀಮ್ಸ್ ತೊಗೊತಾ ಇದ್ದೀವಿ, ಅಪ್ಲೈ ಮಾಡಿದ್ದೀವಿ. ಸೊ ದಿಸ್ ಈಸ್ ಫಾರ್ ದಿ ಮಾಸಸ್. ಪ್ಲೀಸ್ ಹಾಸ್ಪಿಟಲ್ ಬನ್ನಿ, ನೋಡಿ ಟ್ರೀಟ್ಮೆಂಟು. ವಿ ಆರ್ ಅಟ್ ದಿ ವರ್ಲ್ಡ್ ಕ್ಲಾಸ್ ಸ್ಟೇಜ್ ಟ್ರೀಟ್ಮೆಂಟಲ್ಲಿದೆ. ಐಪಿಎಲ್ನ 20ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ತಂಡಗಳು ಮುಖಾಮುಖಿಯಾಗಲಿವೆ. ಮುಂಬೈನ ವಾಂಖೆಡೆ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಆರ್ಸಿಬಿ ಸರಣಿಯಲ್ಲಿ 3 ಪಂದ್ಯಗಳನ್ನು ಆಡಿದ್ದು 2ರಲ್ಲಿ ಗೆಲುವು ಸಾಧಿಸಿದ್ದು 1 ಪಂದ್ಯದಲ್ಲಿ ಸೋಲು ಅನುಭವಿಸಿದೆ. ಈ ಮೂಲಕ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಇನ್ನು ಮುಂಬೈ ತಂಡ ಸರಣಿಯಲ್ಲಿ ಆಡಿರುವಂತಹ 3 ಪಂದ್ಯಗಳಲ್ಲಿ 2ರಲ್ಲಿ ಸೋಲನ್ನನುಭವಿಸಿದ್ದು 1 ಮಾತ್ರ ಗೆಲುವು ಸಾಧಿಸುವ ಮೂಲಕ ಅಂಕಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನ ಪಂದ್ಯದಲ್ಲಿ ಉಭಯ ತಂಡಗಳು ಗೆಲುವಿನ ನಿರೀಕ್ಷೆಯಲ್ಲಿವೆ.